ನಳದಮಯಂತಿಯರ ಕತೆ ಭಾಗ 5. ಕಾಡಿನಲ್ಲಿ ತುಂಬ ದಣಿವು ಹಾಗೂ ಹಸಿವು ಅನುಭವಿಸುತ್ತಿದ್ದಂತೆಯೇ ದಮಯಂತಿ ತನ್ನ ಗಂಡನ ಬಳಿ ತಾವು ಅವಳ ತಂದೆಯ ರಾಜ್ಯಕ್ಕೆ ಹೋಗಲು ಸೂಚಿಸಿದಳು. ನಳ ತಮ್ಮ ಪ್ರಸ್ತುತ ಸಂದರ್ಭದಲ್ಲಿ ಅದನ್ನು ಮಾಡಲು ನಿರಾಕರಿಸುತ್ತಾನೆ. ಬಹಳ ಆಯಾಸವಾಗಿದ್ದ ಕಾರಣ ಜೋಡಿಗಳು ಒಂದು ಮರದ ಕೆಳಗೆ ಮಲಗಿದ್ದರು. ಕಲಿಯ ಪ್ರಭಾವದಲ್ಲಿದ್ದ ನಳ ನಿದ್ರಿಸುತ್ತಿದ್ದ ಹೆಂಡತಿಯನ್ನು ಬಿಟ್ಟು ಹೊರಟರೆ ಅವಳು ತನ್ನ ತವರಿಗೆ ಹೋಗುವಳೆಂದು ಭಾವಿಸಿದನು. ಅಲ್ಲಿಂದ ದೂರ ನಡೆದನು. ದಮಯಂತಿ ತನ್ನ ಗಂಡನನ್ನು ಹುಡುಕುತ್ತಾ ಸಾಕಾಗಿ ಒಂದು ತಪೋವನಕ್ಕೆ ಬಂದು ತನ್ನ ಕಥೆಯನ್ನು ಹೇಳಿದಳು. ತಪೋವನದ ಸಂತರು ಅವಳಿಗೆ ಆಶ್ರಯ ನೀಡಿ ಬೇಗನೆ ತನ್ನ ಗಂಡನನ್ನು ಸೇರಲು ಆಶೀರ್ವದಿಸಿದರು. ಆಶ್ರಮಕ್ಕೆ ಒಂದು ದಿನ ಚೇಡಿ ರಾಜ್ಯಕ್ಕೆ ಹೋಗುತ್ತಿದ್ದ ವ್ಯಾಪಾರಿಗಳು ದಣಿವಾರಿಸಿಕೊಳ್ಳಲು ಬರ್ತಾರೆ. ದಮಯಂತಿ ತಾನು ಅವರ ಜೊತೆ ಬರುವುದಾಗಿ ಕೋರಿದಳು. ದುರಾದೃಷ್ಟದಿಂದ ಪ್ರಯಾಣ ಮಾಡುತ್ತಿದ್ದಾಗ ಅವರ ಬಂಡಿಗಳನ್ನು ಆನೆಗಳು ದಾಳಿ ಮಾಡಿದವು. ಇದರಿಂದ ದಮಯಂತಿ ದುಃಖಿತಳಾದಳು. ನಂತರ ಹತ್ತಿರವಿದ್ದ ಒಂದು ಬ್ರಾಹ್ಮಣರ ಗುಂಪಿನ ಸಹಾಯದಿಂದ ಚೇದಿಗೆ ಬಂದಳು. ಚೇದಿ ರಾಜ್ಯಕ್ಕೆ ಬಂದ ದಮಯಂತಿ ಮುಂದೇನು ಮಾಡ್ತಾಳೆ? ನಳ ಎಲ್ಲೋಗಿರ್ತಾನೆ? ಈ ಬೇರೆಯಾದ ಜೋಡಿ ಮತ್ತೆ ಒಂದಾಗ್ತಾರ ಅಂತ ಮುಂದಿನ ಭಾಗದಲ್ಲಿ ತಿಳಿಯೋಣ.